ಸ್ಯಾಂಡಲ್ವುಡ್ನ ಹಾಸ್ಯ ಸಾಮ್ರಾಟ 76 ವರ್ಷದ ನಟ ಬ್ಯಾಂಕ್ ಜನಾರ್ದನ್ ವಿಧಿವಶರಾಗಿದ್ದಾರೆ. ಸೋಮವಾರ ನಸುಕಿನ ಜಾವ 2:30 ಸುಮಾರಿಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಬ್ಯಾಂಕ್ ಜನಾರ್ದನ್ ಕೊನೆಯುಸಿರೆಳೆದಿದ್ದಾರೆ. ಪೀಣ್ಯದ ವಿದ್ಯುತ್ ಚಿತಾಗಾರದಲ್ಲಿ ಮರಾಠ ಕ್ಷತ್ರಿಯ ಸಂಪ್ರದಾಯದಂತೆ ಬ್ಯಾಂಕ್ ಜನಾರ್ದನ್ ಅಂತಿಮ ವಿಧಿವಿಧಾನ ನಡೆದಿದ್ದು ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಪುತ್ರ ಗುರುಪ್ರಸಾದ್ರಿಂದ ಅಗ್ನಿ ಸ್ಪರ್ಶ ಮಾಡಲಾಗಿದೆ. ಅಂತ್ಯಕ್ರಿಯೆಯಲ್ಲಿ ಹಾಸ್ಯ ನಟ ಟೆನ್ನಿಸ್ ಕೃಷ್ಣ, ಗಣೇಶ್ ರಾವ್, ಡಿಂಗ್ರಿ ನಾಗರಾಜ್ ಭಾಗಿಯಾಗಿದ್ದರು. ಇದಕ್ಕೂ ಮುನ್ನ ನಗರದ ಸುಲ್ತಾನ್ ಪಾಳ್ಯದ ಮನೆ ಬಳಿ ನಟನ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು ಅನೇಕ ನಟ ನಟಿಯರು ಸಾರ್ವಜನಿಕರು ಅಂತಿಮ ನಮನ ಸಲ್ಲಿಸಿದರು. ಇನ್ನು 20 ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಜನಾರ್ದನ್ ಕೊನೆ ಕ್ಷಣಗಳ ಬಗ್ಗೆ ಪುತ್ರ ಗುರುಪ್ರಸಾದ್ ಮಾಹಿತಿ ನೀಡಿದರು. ಸುಮಾರು ದಿನದ ಅನಾರೋಗ್ಯದಿಂದ ನಡೀತಾ ಇದ್ರು, ಚೇತರಿಸ್ಕೋತಾರೆ ಅನ್ಕೊಂಡಿದ್ವಿ ನಾವು. ಆದರೆ ಲಾಸ್ಟ್ 3 ದಿನದಿಂದ ಪ್ರತಿ ಕ್ಷಣ ಅವರ ಆರೋಗ್ಯ ಕೆಡ್ತಾ ಹೋಯಿತು. ನಟರಾದ ಧ್ರುವ ಸರ್ಜಾ, ಮಂಡ್ಯ ರಮೇಶ್ ಮತ್ತು ಕೋಮಲ್ ಬ್ಯಾಂಕ್ ಜನಾರ್ದನ್ ಅಂತಿಮ ದರ್ಶನ ಪಡೆದರು. ಕನ್ನಡ ಚಿತ್ರರಂಗದಲ್ಲಿ ಹಾಸ್ಯ ನಟನಾಗಿ ತಮ್ಮದೇ ಛಾಪು ಮೂಡಿಸಿದ್ದ ಜನಾರ್ದನ್ ನಡೆ ಒಡನಾಟವನ್ನು ಸ್ಮರಿಸಿ ಭಾವುಕರಾದರು. ದಿವಂಗತರಾದ ಬ್ಯಾಂಕ್ ಜನಾರ್ದನ್ ಸರ್ಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಕುಟುಂಬಕ್ಕೆ ಆ ಭಗವಂತ ಧೈರ್ಯ ಕೊಡಲಿ. ಹೊಸದಾಗಿ ಕಾಲಿಡ್ತಾ ಇದ್ದಾರೆ ಅಂದ ತಕ್ಷಣ ಅವ್ರನ್ನ ಹೊಸಬರು, ಹಳಬರು, ಯುವಕರು, ಮಕ್ಕಳು, ಮುದುಕರು ಏನು ನೋಡದೆ ಅವ್ರನ್ನ ಅಪ್ಪಿಕೊಂಡು ತುಂಬ ಚಂದವಾಗಿ, ಆಕರ್ಷಕವಾಗಿ ತಮ್ಮ ಜೀವನೋತ್ಸಾಹದ ಮೂಲಕ ತಮ್ಮ ಎಕ್ಸ್ಪೀರಿಯನ್ಸ್ನೆಲ್ಲ ಅವರು ದಾರಿ ಇರೋದ್ರ ಮೂಲಕ ಪ್ರೋತ್ಸಾಹಿಸಿದಂಥ ಮನುಷ್ಯ. ಕನ್ನಡ ಚಿತ್ರರಂಗಕ್ಕೆ ಪೋಷಕರ ನಟರ ಸಂಘವನ್ನು ಕಟ್ಟಿದ ಅವರೇ ಮೊದಲ ಅಧ್ಯಕ್ಷ. ಜನಾರ್ದನ್ ಅವರು ನನ್ನ ಮೊದಲನೇ ಸಿನಿಮಾದಿಂದ ನನ್ನ ತಂದೆ ಪಾತ್ರ ಮಾಡಿದರು. ಲಾಸ್ಟ್ ಅವ್ರ ಜೊತೆ 2020 ಪಿಕ್ಚರಲ್ಲಿ ಮಾಡಿದ್ದು, ಅವಾಗಲೇ ತುಂಬ ಡಲ್ ಆಗಿದ್ರು. ಅವ್ರ ಆತ್ಮಕ್ಕೆ ಶಾಂತಿ. ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ಮೃತಪಟ್ಟ ಸುದ್ದಿ ಕೇಳ್ತಿದ್ದಂತೆ ನಟಿ ರೇಖಾ ದಾಸ್ ಕಣ್ಣೀರಿಟ್ಟಿದ್ದಾರೆ. ಕಡೆ ಬಾರಿ ನಿಮ್ಮನ್ನ ನೋಡೋಕೆ ಬರೋದಕ್ಕೂ ಆಗ್ಲಿಲ್ಲ, ಶೃಂಗೇರಿಯಲ್ಲಿದ್ದೀನಿ ಅಂತ ಕಣ್ಣೀರಿಟ್ಟ ರೇಖಾ ದಾಸ್ ವಿಡಿಯೋ ಕಾಲ್ನಲ್ಲಿ ಅಂತಿಮ ದರ್ಶನ ಪಡೆದಿದ್ದಾರೆ. ಪಪ್ಪ, ಐ ರಿಯಲಿ ಮಿಸ್ ಯು ಪಪ್ಪ. ಐ ಆಮ್ ವೆರಿ ಸಾರಿ. ನಾನು ಬೆಂಗಳೂರಲ್ಲೂ ಇಲ್ಲ ಇವತ್ತು ನಿಮ್ಮನ್ನು ನೋಡೋಕ್ಕೆ. ಕೊನೆ ಸಾರಿ ನಿಮ್ಮ ಮುಖನೂ ನನಗೆ ನೋಡೋಕ್ಕಾಗಲಿಲ್ಲ. ನಾನು ಶೃಂಗೇರಿಯಲ್ಲಿದ್ದೀನಿ ಪಪ್ಪ. ಐ ಆಮ್ ರಿಯಲಿ ಸಾರಿ. ಇನ್ನು ನಟ ಉಪೇಂದ್ರ ಹಾಗೂ ಸಾಧು ಕೋಕಿಲ ಜನಾರ್ದನ್ ಅಂತಿಮ ದರ್ಶನ ಪಡೆದರು. ಯಾವುದೇ ವಿವಾದ ಇಲ್ಲದ ಉತ್ತಮ ವ್ಯಕ್ತಿ ಬ್ಯಾಂಕ್ ಜನಾರ್ದನ್ ಮತ್ತೆ ಹುಟ್ಟಿ ಬರ್ತಾರೆ ಅಂತ ನಟ ಉಪೇಂದ್ರ ಹೇಳಿದ್ರು. ತುಂಬ ಅಪರೂಪವಾದಂಥ ನಟ. ಇವ್ರು ಹೇಳ್ದಂಗೆ ನಾನ್ ಕಾಂಟ್ರವರ್ಸಿ, ಯಾವುದೇ ಪ್ರಾಬ್ಲಮ್ ಇಲ್ಲ, ಯಾರ ಬಗ್ಗೆ ಮಾತಾಡ್ತಿಲ್ಲ, ಯಾರ ಬಗ್ಗೆನೂ ಮಾತಾಡ್ಕೊಂಡಿಲ್ಲ. ಅವ್ರು ಆಯಿತು, ಅವ್ರು ಇದಾಯಿತು, ಬಂದು ಡೈರೆಕ್ಟರ್ಗಳಿಗೆ ಒಂಥರ ಅವ್ರು ಇದ್ಬಿಟ್ರೆ ಆ ಇಡೀ ಶೂಟಿಂಗ್ ಅಟ್ಮಾಸ್ಫಿಯರ್ ಒಂದು ಅದ್ಭುತವಾಗಿರೋದು. ಮತ್ತೆ ಹುಟ್ಟಿ ಬರ್ತಾರೆ ಅವರು ನನ್ನ ಪ್ರಕಾರ ಖಂಡಿತ. ಬೇರೆಯವ್ರ ಬಗ್ಗೆ ಮಾತಾಡೋದಾಗಲಿ, ಇನ್ನೊಬ್ಬರು ಇದು ಮಾಡೋದಾಗಲಿ ಯಾವುದೂ ಇಲ್ದಿರೋಂಥ ಒಬ್ಬ ಎಲ್ಲರನ್ನೂ ಪ್ರೀತಿಸೋಂಥ ಒಬ್ಬ ನಮ್ಮ ಜನಾರ್ದನ್ ಅವರು. ಅವ್ರನ್ನ ಇವತ್ತು ಕಳ್ಕೊಂಡಿದ್ವಿ. ನಗಿಸೋ ಕಲಾವಿದರು ಎಲ್ಲರ ಹೃದಯ ಸಿಂಹಾಸನದಲ್ಲಿ ಶಾಶ್ವತವಾಗಿರ್ತಾರೆ ಅಂತ ಬ್ಯಾಂಕ್ ಜನಾರ್ದನ್ ನಿಧನಕ್ಕೆ ಹಾಸ್ಯ ನಟ ರಮಾನಂದ ಸಂತಾಪ ಸೂಚಿಸಿದ್ದಾರೆ. ಇನ್ನು ನಮ್ಮ ಬ್ಯಾಂಕು ಈಗ ಇಲ್ಲ ಅನ್ನೋದು ನೆನಪಿಸಿಕೊಂಡ್ರೆ ನೋವಾಗುತ್ತೆ ಅಂತ ಹಾಸ್ಯ ನಟ ಹೊನ್ನವಳ್ಳಿ ಕೃಷ್ಣ ನೋವು ಹೊರಹಾಕಿದ್ದಾರೆ. ನಗಿಸೋ ಕಲಾವಿದರು ಎಲ್ಲರ ಹೃದಯ ಸಿಂಹಾಸನದಲ್ಲಿ ಶಾಶ್ವತವಾಗಿರ್ತಾರೆ, ಆದರೆ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಆ ದಿನ ನೆನೆಸ್ಕೊಂಡಾಗ ಇವತ್ತು ನೋವಾಗುತ್ತೆ. ಅಯ್ಯೋ, ಬ್ಯಾಂಕು ನಮ್ಮ ಜೊತೆ ಇಲ್ವಲ್ಲ, ಯಾಕೆ ಹಿಂಗಾಯಿತು. ಇಂದು ಮಧ್ಯರಾತ್ರಿಯಿಂದಲೇ ಲಾರಿ ಮುಷ್ಕರ ಆರಂಭವಾಗಲಿದೆ. ಈ ಮುಷ್ಕರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಾವು ಘೋಷಣೆ ಮಾಡಿದಂತೆ ಮುಷ್ಕರ ಮಾಡುವುದು ನಿಶ್ಚಿತ ಅಂತ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಹೇಳಿದ್ದಾರೆ. ಡೀಸೆಲ್ ದರ ಏರಿಕೆ ಖಂಡಿಸಿ ಸರಕು ಸಾಗಾಣೆ ವಾಹನಗಳ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಸರಕು ಸಾಗಾಣೆ ವಾಹನಗಳ ಮುಷ್ಕರದಿಂದ ಜನರಿಗೆ ಸಂಕಷ್ಟ ಆಗುವುದು ಫಿಕ್ಸ್. ಅಕ್ಕಿ, ಬೇಳೆ, ದಿನಸಿ ಸೇರಿ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ವ್ಯತ್ಯಯ. ಸಿಮೆಂಟ್, ಮರಳು, ಜಲ್ಲಿಕಲ್ಲು, ಕಟ್ಟಡ ನಿರ್ಮಾಣ ಸಾಮಗ್ರಿ ಕೊರತೆ, ಪೆಟ್ರೋಲ್ ಡೀಸೆಲ್ ಸಾಗಾಣೆ ವಾಹನ ನಿಲುಗಡೆಯಿಂದ ಸಮಸ್ಯೆಯಾಗಲಿದೆ. 2 ಅಥವಾ 3 ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಲಭ್ಯತೆ ಕೊರತೆ ಶುರುವಾಗಲಿದೆ. ಲೋಡ್ ಅಂಡ್ ಅನ್ಲೋಡ್ ಮಾಡುವ ಕೂಲಿ ಕಾರ್ಮಿಕರಿಗೂ ಸಂಕಷ್ಟ ಎದುರಾಗಲಿದೆ. ಇನ್ನು ಈ ಮುಷ್ಕರ ಹಿಂಪಡೆಯಲು ಪ್ರಮುಖ ಬೇಡಿಕೆಗಳನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಮುಂದಿಡಲಾಗಿದೆ. ಡೀಸೆಲ್ ದರ ಹೆಚ್ಚಳ ನಿರ್ಧಾರ ಹಿಂಪಡೆಯಬೇಕು. ಹೆದ್ದಾರಿಗಳಲ್ಲಿ ಟೋಲ್ ದರ ಹೆಚ್ಚಳ ಮಾಡಿದ್ದನ್ನ ಹಿಂಪಡೆಯಿರಿ. ಬಾರ್ಡರ್ ಚೆಕ್ ಪೋಸ್ಟ್ ತೆರವು ಮಾಡಬೇಕೆಂದು ಒತ್ತಾಯಿಸಲಾಗಿದೆ. ಮದುವೆಯಾಗಬೇಕಿದ್ದ ಹುಡುಗನ ಜೊತೆ ಮನೆಗೆ ಮರಳುತ್ತಿದ್ದ ಯುವತಿ ಮೇಲೆ 10 ಮಂದಿ ದುರುಳರು ಸಾಮೂಹಿಕ ಅತ್ಯಾಚಾರ ನಡೆಸಿದ ಭಯಾನಕ ಘಟನೆ ಉತ್ತರ ಪ್ರದೇಶದ ಕಾಸ್ಗಂಜ್ನಲ್ಲಿ ನಡೆದಿದೆ.
ಪ್ರಕರಣ ಸಂಬಂಧ 8 ಮಂದಿ ಆರೋಪಿಗಳನ್ನ ಬಂಧಿಸಲಾಗಿದೆ. ಇಬ್ಬರಿಗಾಗಿ ಹುಡುಕಾಟ ನಡೆಸಲಾಗುತ್ತಿದೆ. ಏಪ್ರಿಲ್ 10ರ ಮಧ್ಯಾಹ್ನ 2:30 ಸುಮಾರಿಗೆ ಭಾವಿ ಪತಿ ಜೊತೆ ನಾಲೆಯೊಂದರ ಬಳಿ ತೆರಳುತ್ತಿದ್ದ ಯುವತಿ ಬಳಿಕ ಮನೆಗೆ ವಾಪಸ್ ಆಗ್ತಿದ್ರು. ಈ ವೇಳೆ ಬೈಕ್ನಲ್ಲಿ ಬಂದ 10 ಮಂದಿ ಮೊದಲಿಗೆ ಯುವತಿಯನ್ನ ಅಶ್ಲೀಲ ಪದಗಳಿಂದ ನಿಂದಿಸಿದ್ದಾರೆ. ನಂತರ ಬಾಲಕಿಯನ್ನ ನಿರ್ಜನ ಪ್ರದೇಶಕ್ಕೆ ಎಳೆದೊಯ್ದು ದುಷ್ಕರ್ಮಿಗಳು ಸಾಮೂಹಿಕ ಅತ್ಯಾಚಾರ ನಡೆಸಿದ್ದಾರೆ. ತಡೆಯಲು ಬಂದ ಭಾವಿ ಪತಿಯ ಮೇಲೂ ಹಲ್ಲೆ ಮಾಡಿದ್ದಾರೆ. ಅತ್ಯಾಚಾರ ಮಾಡಿದ 10 ಮಂದಿ ಪೈಕಿ ಓರ್ವ ಬಿಜೆಪಿ ಮುಖಂಡ ಎಂದು ಕಾಂಗ್ರೆಸ್ ಮತ್ತು ತೃಣಮೂಲ ಕಾಂಗ್ರೆಸ್ ಪಕ್ಷದ ನಾಯಕರು ಆರೋಪಿಸಿದ್ದಾರೆ. 2018ರಲ್ಲಿ ಭಾರತ ಬಿಟ್ಟು ಆಂಟಿಗುವಾದ ಪೌರತ್ವ ಪಡೆದುಕೊಂಡಿದ್ದ ಮೆಹುಲ್ ಚೋಕ್ಸಿಯ ಬಂಧನಕ್ಕಾಗಿ ಭಾರತದ ತನಿಖಾ ಸಂಸ್ಥೆಗಳು ಕಳೆದ 7 ವರ್ಷಗಳಿಂದ 3 ದೇಶದಲ್ಲಿ ಹುಡುಕಾಟ ನಡೆಸಿದ್ವು. 2021ರಲ್ಲೇ ಡೊಮಿನಿಕ್ ರಿಪಬ್ಲಿಕ್ಗೆ ಅಕ್ರಮ ಪ್ರವೇಶ ಮಾಡಿದ್ದ ಚೋಕ್ಸಿಯನ್ನ ಬಂಧಿಸಲಾಗಿತ್ತು. ಈ ವೇಳೆ ಭಾರತದ ಸಿಬಿಐ ಟೀಮ್ ಚೋಕ್ಸಿಯನ್ನ ಕಸ್ಟಡಿಗೆ ಪಡೆಯುವ ಪ್ರಯತ್ನ ಮಾಡಿಸಿತ್ತು. ಚೋಕ್ಸಿ ಪರ ವಕೀಲರು ಕೋರ್ಟ್ನಲ್ಲಿ ಚೋಕ್ಸಿ ಆಂಟಿಗುವಾದಲ್ಲಿ ಕ್ಯಾನ್ಸರ್ಗೆ ಚಿಕಿತ್ಸೆ ಪಡೆಯೋದಕ್ಕೆ ತೆರಳಬೇಕಿದೆ, ಚೋಕ್ಸಿ ವಿಚಾರಣೆ ವೇಳೆ ವಾಪಸ್ ಬರಲಿದ್ದಾರೆ ಅಂತ ವಾದ ಮಂಡಿಸಿದ್ರು. 51 ದಿನ ಜೈಲಿನಲ್ಲಿ ಇದ್ದ ಚೋಕ್ಸಿಗೆ ಬ್ರಿಟಿಷ್ ಕ್ವೀನ್ಸ್ ಪ್ರೈವಿ ಕೌನ್ಸಿಲ್ ರಿಲೀಫ್ ನೀಡಿತ್ತು. ಚೋಕ್ಸಿ ಆಂಟಿಗುವಾಗೆ ತೆರಳಿದ ಬಳಿಕ ಚೋಕ್ಸಿ ವಿರುದ್ಧ ಅಕ್ರಮ ಪ್ರವೇಶ ಕೇಸನ್ನ ಡೊಮಿನಿಕ್ ರಿಪಬ್ಲಿಕ್ ಕೈಬಿಟ್ಟಿತ್ತು. ಆದರೆ ಸಿಬಿಐ ಮತ್ತು ಇಡಿ ಚೋಕ್ಸಿಯ ಬೆನ್ನು ಹತ್ತಿತ್ತು. ಕಳೆದ ವರ್ಷ ಚೋಕ್ಸಿ ಬೆಲ್ಜಿಯಂನಲ್ಲಿ ಇರುವ ಬಗ್ಗೆ ತನಿಖಾ ಸಂಸ್ಥೆಗಳು ಮಾಹಿತಿ ಕಲೆ ಹಾಕಿದ್ವು. ಬೆಲ್ಜಿಯಂನ ತನಿಖಾ ಸಂಸ್ಥೆಗಳಿಗೂ ಚೋಕ್ಸಿ ಬಗ್ಗೆ ಮಾಹಿತಿ ನೀಡಲಾಗಿತ್ತು. ಇದೀಗ ಸ್ವಿಟ್ಜರ್ಲೆಂಡ್ಗೆ ತೆರಳುವುದಕ್ಕೆ ಸಜ್ಜಾಗಿದ್ದ ಚೋಕ್ಸಿಯನ್ನ ಬೆಲ್ಜಿಯಂ ಪೊಲೀಸರು ಬಂಧಿಸಿದ್ದಾರೆ. ಮೂಲಗಳ ಪ್ರಕಾರ ಚೋಕ್ಸಿ ಬೆಲ್ಜಿಯಂನಲ್ಲಿ ನಿವಾಸಿ ಕಾರ್ಡ್ ಪಡೆಯುವುದಕ್ಕೆ ನಕಲಿ ದಾಖಲೆಗಳನ್ನು ನೀಡಿದ್ದಾನೆ. ರಾಜ್ಯದಲ್ಲಿ ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಯಲ್ಲಿ 4% ಮೀಸಲಾತಿ ನೀಡುವ ವಿಚಾರಕ್ಕೆ ಕರ್ನಾಟಕ ಸರ್ಕಾರದ ವಿರುದ್ಧ ಪ್ರಧಾನಿ ಮೋದಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಅಂಬೇಡ್ಕರ್ ಸಂವಿಧಾನಕ್ಕೆ ಅವಮಾನ ಮಾಡಿದೆ ಎಂದು ಕಿಡಿಕಾರಿದ್ದಾರೆ. अभी आपने भी समाचारों में सुना होगा, कर्नाटका की कांग्रेस सरकार ने टेंडर में भी एससी, एसटी, ओबीसी के अधिकार छीन करके धर्म के आधार पर आरक्षण दे दिया. ಮೋದಿ ಹೇಳಿಕೆಗೆ ತಿರುಗೇಟು ನೀಡಿದ ಸಿಎಂ ಸಿದ್ದರಾಮಯ್ಯ ಮುಸ್ಲಿಮರನ್ನ ಓಲೈಸಲು ಮೀಸಲಾತಿ ಕೊಟ್ಟಿದ್ದಾರೆ ಎಂದು ಆರೋಪ ಮಾಡುತ್ತಿದ್ದಾರೆ. ಸಂವಿಧಾನದ ಪ್ರಕಾರ ನಡೆದುಕೊಳ್ಳಬೇಕೆಂದು ಮೀಸಲಾತಿ ನೀಡಿದ್ದೇವೆ ಎಂದಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಹರಿಯಾಣದ ಹಿಸಾರ್ನಲ್ಲಿ ಸಾರ್ವಜನಿಕ ಸಮಾವೇಶವನ್ನುದ್ದೇಶಿಸಿ ಮಾತನಾಡಿದ ಮೋದಿ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಸಮರ್ಥಿಸಿಕೊಂಡರು. ಇದೇ ವೇಳೆ ವಕ್ಫ್ ಮಸೂದೆ ವಿಚಾರದಲ್ಲಿ ಕಾಂಗ್ರೆಸ್ ನಿಲುವನ್ನ ಟೀಕಿಸಿದ ಮೋದಿ ಕಾಂಗ್ರೆಸ್ ವೋಟ್ ಬ್ಯಾಂಕ್ನ ವೈರಸ್ ಅನ್ನು ಹರಡಿದೆ ಅಂತ ಹೇಳಿದರು. ಮೋದಿ ಹೇಳಿಕೆಗೆ ತಿರುಗೇಟು ನೀಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬಿಜೆಪಿಯವರು ಮೊದಲಿನಿಂದಲೂ ಮತ್ತು ಈಗಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಶತ್ರುಗಳು ಎಂದಿದ್ದಾರೆ. ಹರಿಯಾಣದ ಹಿಸಾರ್ನಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿದ ಮೋದಿ ಬಳಿಕ ಯಮುನಾನಗರಕ್ಕೆ ತೆರಳಿ ರಾಮ್ಪಾಲ್ ಕಶ್ಯಪ್ ಹೆಸರಿನ ತಮ್ಮ ಅಭಿಮಾನಿಯನ್ನ ಭೇಟಿಯಾಗಿದ್ದಾರೆ. ರಾಮ್ಪಾಲ್ ಕಶ್ಯಪ್ 14 ವರ್ಷಗಳ ಹಿಂದೆ ಮೋದಿ ಪ್ರಧಾನಿಯಾಗುವವರೆಗೂ ನಾನು ಅವರನ್ನ ಭೇಟಿಯಾಗುವವರೆಗೂ ಕಾಲಿಗೆ ಪಾದರಕ್ಷೆ ಧರಿಸೋದಿಲ್ಲ ಎಂದು ಶಪಥ ಮಾಡಿದ್ರು. ಸೋಮವಾರ ಮೋದಿ ರಾಮ್ಪಾಲ್ ಕಶ್ಯಪ್ರನ್ನ ಭೇಟಿಯಾಗಿ ಶೂ ಗಿಫ್ಟ್ ಮಾಡಿದ್ದಾರೆ. ಈ ಮೂಲಕ ರಾಮ್ಪಾಲ್ ಕಶ್ಯಪ್ರ ಕನಸು ನನಸಾಗಿದೆ. ठीक से आ गया? हाँ। चलिए जूते पहनते रहना है. अरे सबसे अभी निकाल के आपके दर्शनों में पक्का था आपके बर्थडे. ಗುಜರಾತ್ನ ಭಯೋತ್ಪಾದನಾ ನಿಗ್ರಹ ದಳ ಮತ್ತು ಕರಾವಳಿ ಕಾವಲು ಪಡೆ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ 1800 ಕೋಟಿ ರೂಪಾಯಿ ಮೌಲ್ಯದ 300 ಕೆಜಿ ಡ್ರಗ್ಸ್ ಅನ್ನ ವಶಪಡಿಸಿಕೊಂಡಿದ್ದಾರೆ. ಕಳ್ಳ ಸಾಗಾಣೆದಾರರು ಡ್ರಗ್ಸ್ ಅನ್ನ ಸಮುದ್ರಕ್ಕೆ ಎಸೆದು ಅಂತಾರಾಷ್ಟ್ರೀಯ ಗಡಿ ದಾಟಿ ಪರಾರಿಯಾಗಿದ್ದಾರೆ. ಆಂಧ್ರ ಡಿಸಿಎಂ ನಟ ಪವನ್ ಕಲ್ಯಾಣ್ ಪತ್ನಿ ಅನ್ನಾ ಲೆಜ್ನೇವಾ ತಿರುಪತಿ ತಿಮ್ಮಪ್ಪನಿಗೆ ಮುಡಿಕೊಟ್ಟಿದ್ದಾರೆ. ಪವನ್ ಅವರ 8 ವರ್ಷದ ಪುತ್ರ ಮಾರ್ಕ್ ಶಂಕರ್ ಏಪ್ರಿಲ್ 8ರಂದು ಸಿಂಗಾಪುರದಲ್ಲಿ ಅಗ್ನಿ ಅವಘಡದಲ್ಲಿ ಪಾರಾಗಿದ್ದ ಈ ಹಿನ್ನೆಲೆಯಲ್ಲಿ ತಿರುಮಲಕ್ಕೆ ಭೇಟಿ ನೀಡಿದ್ದ ಅನ್ನಾ ಮುಡಿ ಅರ್ಪಿಸಿ ಮಗನ ಹೆಸರಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಅಲ್ಲದೆ ಅನ್ನ ಸಂತರ್ಪಣೆಗೆ 17 ಲಕ್ಷ ಕಾಣಿಕೆ ನೀಡಿದ್ದಾರೆ. ಸನ್ರೈಸರ್ಸ್ ಹೈದರಾಬಾದ್ ತಂಡದ ಆಟಗಾರರು ತಂಗಿದ್ದ ಬಂಜಾರಾ ಹಿಲ್ಸ್ನ ಪಾರ್ಕ್ ಹಯಾತ್ ಹೋಟೆಲ್ನ ಮೊದಲ ಅಂತಸ್ತಿನಲ್ಲಿ ಬೆಂಕಿ ಕಾಣಿಸಿಕೊಂಡು ದಟ್ಟ ಹೊಗೆ ಆವರಿಸಿತ್ತು. ಕೂಡಲೇ ಅಗ್ನಿಶಾಮಕ ದಳದ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಿಯಂತ್ರಿಸಿದ್ದಾರೆ. ಬೆಂಕಿಗೆ ನಿಖರ ಕಾರಣ ಕಂಡುಬಂದಿಲ್ಲ.
ಬೆಂಗಳೂರಿನಲ್ಲಿ 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ದರ ನಿನ್ನೆ 8,770 ಇಂದು 8,755ಕ್ಕೆ ಇಳಿಕೆಯಾಗಿದೆ. 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ದರ ನಿನ್ನೆ 9,567 ಇಂದು 9,551ಕ್ಕೆ ಇಳಿಕೆಯಾಗಿದೆ.